ಹೆಲೋ ಹಾಯ್ ಎಲ್ಲರಿಗೂ ದಿವ್ಯಾ ಭಾಸ್ಕರ್ ಹೆಗ್ಡೆ ಹಿಯರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಾರಿ ಟ್ರಾನ್ಸ್ಫಾರ್ಮೇಷನ್ನ ತೋರಿಸ್ತಾ ಇದ್ದೀನಿ. ಒಂದು ಸಾರಿನ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟ್ ವೀಕ್ ಐ ಹ್ಯಾಡ್ ಬೀನ್ ಟು ರತ್ನಂ ಸಿಲ್ಕ್. ಅಲ್ಲಿ ಹೋದಾಗ ತುಂಬ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಸೆಕೆಂಡ್ ಫ್ಲೋರಲ್ಲಿ ಸೆಮಿ ಸಿಲ್ಕ್ ಒಂದು ಸೈಡ್ ಇಟ್ಟಿದ್ದಾರಲ್ಲ ಲೆಫ್ಟ್ ಸೈಡಲ್ಲಿ, ಅಲ್ಲಿ ನಂಗೆ ತುಂಬ ಸ್ಯಾರೀಸ್ಗಳು ಇಷ್ಟ ಆಯಿತು. ಅದರಲ್ಲಿ ಒಂದು 4 ಸಾರಿ ಪರ್ಚೇಸ್ ಮಾಡಿದ್ದೀನಿ. ನನಗೆ ಎಸ್ಪೆಷಲಿ ಲೆಹೆಂಗಾ ಮಾಡಲಿಕ್ಕೇ ಸಾರಿ ಬೇಕಿತ್ತು. ಸೊ 3 to 4 ಸಾರೀಸ್ ಐ ಪರ್ಚೇಸ್ಡ್. ಅದರಲ್ಲಿ ಒಂದು ಸಾರಿ ಕಸ್ಟಮರ್ಗೆ ತುಂಬ ಇಷ್ಟ ಆಗಿರೋದ್ರಿಂದ ಅವ್ರಿಗೆ ಲೆಹೆಂಗಾ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಆ ಸಾರಿ ತುಂಬ ಬ್ಯೂಟಿಫುಲ್ ಆಗಿದೆ, ಪಿಂಕ್ ಆ್ಯಂಡ್ ಲ್ಯಾವೆಂಡರ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಾನು ಒಂದು ಮಟೀರಿಯಲ್ಲು ಪರ್ಪಲ್ ವಿತ್ ಲ್ಯಾವೆಂಡರ್ ಕಾಂಬಿನೇಷನ್, ಅದು ಆಪೋಸಿಟ್ ಪರ್ಪಲ್ ಆ್ಯಂಡ್ ಲ್ಯಾವೆಂಡರ್ ಕಾಂಬಿನೇಷನ್, ಅದು ಕಸ್ಟಮರೇ ತಂದುಕೊಟ್ರು ಚಿಕ್ಕಪೇಟೆಯಿಂದ. ಇನ್ನೊಂದು ಕೂಡ ಪರ್ಪಲ್ಲೇ ಇದೆ. ಆ ಪರ್ಪಲ್ಗೆ ನಾನು ಆರೆಂಜ್ ದುಪಟ್ಟಾನ ಮ್ಯಾಚ್ ಮಾಡಿದ್ದೀನಿ. ಅದನ್ನು ನಾನು ಜಯಂಬೆ ಫ್ಯಾಬ್ರಿಕ್ಸ್ ಅಂತ ಶ್ರೀರಾಮ್ಪುರದಲ್ಲಿದೆ. ತುಂಬ ಜನ ಶ್ರೀರಾಮ್ಪುರ ಹೋಗೋರಿಗೆ ಗೊತ್ತಾಗ್ಬೋದು. ಜಯಂಬೆ ಫ್ಯಾಬ್ರಿಕ್ಸ್ ತುಂಬ ಚೆನ್ನಾಗಿದೆ, ಮಟೀರಿಯಲ್ಸು ತುಂಬ ಚೆನ್ನಾಗಿ ತಂದು ಕೊಡ್ತಾರೆ. ದೀಪೇಶ್ ಅವ್ರ ಹತ್ರ ನಾನು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತೀನಿ. ಕೆಲವೊಂದು ಸಲ ಮಾರ್ಕೆಟ್ ಸರ್ಫಿಂಗ್ ಅಂತ ಹೋದಾಗ ನಾನು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಮನ್ನು ತೋರಿಸ್ತೀನಿ ಅಲ್ಲಿ ಯಾವ ಥರ ಸಿಗುತ್ತೆ, ಯಾವ್ಯಾವ ಥರ ಮಟೀರಿಯಲ್ ಸಿಗುತ್ತೆ ಅಂತಂದ್ಬಿಟ್ಟು. ಮಟೀರಿಯಲ್ಲು ಆಮೇಲೆ ಯಾವ್ಯಾವ ಥರ ನಾನು ಅದಕ್ಕೆ ದುಪಟ್ಟ ಮ್ಯಾಚ್ ಮಾಡ್ತೀನಿ ಅದನ್ನೆಲ್ಲ ನಾನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಇದೊಂದು ಸಾರಿ ಕೊಟ್ಟಿದ್ದಾರೆ, ನಿನ್ನೆ ಕಸ್ಟಮರೇ ಕೊಟ್ಟಿರೋದು. ಪೀಚ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಲೆಹೆಂಗಾ ಬ್ಲೌಸ್ಗೆ. ಇದು ತುಂಬ ಚೆನ್ನಾಗಿ ಬರುತ್ತೆ, ಪರ್ಪಲ್ ವಿತ್ ಲ್ಯಾವೆಂಡರ್ ದುಪಟ್ಟ. ಆ್ಯಂಡ್ ಇದು ಕೂಡ ನಾನೇ ತರಿಸಿರೋದು ರತ್ನಂ ಸಿಲ್ಕಲ್ಲಿ, ಪಿಂಕ್ ವಿತ್ ಲ್ಯಾವೆಂಡರ್. ಸೊ ಇದಕ್ಕೆ ದುಪಟ್ಟ ಇನ್ನೂ ಬಂದಿಲ್ಲ, ತರಿಸ್ಬೇಕು, ಹೇಗೆ ಬರುತ್ತೆ ಅಂತ ನೋಡೋಣ. ಮತ್ತೊಂದು ಫ್ಯಾಬ್ರಿಕ್ ಬಂದಿದೆ. ಇವಾಗ ಜಸ್ಟ್ ಶ್ರೀರಾಮ್ಪುರದಿಂದ ಡನ್ಸೋ ಮಾಡಿಸ್ಕೊಂಡೆ. ಜಯಂಬೆ ಫ್ಯಾಬ್ರಿಕ್ ಅಂತ, ಅಲ್ಲಿಂದನೇ ನಾನು ರೆಗ್ಯುಲರಾಗಿ ಕೆಲವೊಂದು ಲೆಹೆಂಗಾ ಮಟೀರಿಯಲ್ಸ್ನ ಆರ್ಡ್ರ್ ಮಾಡ್ಕೊಳ್ಳೋದು. ಸೊ ಕ್ವಾಲಿಟಿ ನಮಗೆ ಮೊದಲೇ ಗೊತ್ತಿರುತ್ತಲ್ಲ, ಸೊ ಆರಾಮಾಗಿ ಡನ್ಸೋ ಅಥವಾ ಪೋಟ್ರ್ ಬುಕ್ ಮಾಡ್ಕೋತೀನಿ. ಇನ್ನೊಂದು ನಾನು ಆವಾಗಲೇ ತೋರಿಸಿದ್ನಲ್ಲ ಲ್ಯಾವೆಂಡರ್ ವಿತ್ ಪರ್ಪಲ್ಲು, ಇದು ಪರ್ಪಲ್ ವಿತ್ ಆರೆಂಜ್ ಕಲರ್ ದುಪಟ್ಟ. ನೋಡೋಣ ಹೇಗೆ ಬರುತ್ತೆ ಅಂತ. ಕಟಿಂಗ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಪೀಚ್ ಆ್ಯಂಡ್ ಬ್ಲೂನ ಇವಾಗ ಸ್ಟಿಚ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಪ್ಲೀಟಿಂಗ್ ಮಾಡ್ತಾರೆ, ಐರನ್ ಪ್ಲೀಟ್ ಬರುತ್ತೆ. ಆ್ಯಂಡ್ ಬಾರ್ಡರು ಡಬಲ್ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಐರನ್ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಐರನ್ನೇ ಇದ್ರದ್ದು ಮೇನ್ ಥಿಂಗ್. ಆ್ಯಂಡ್ ಇದಕ್ಕೂ ಹಾಗೆಯೇ ಬಾರ್ಡ್ರನ್ನ ಆಲ್ರೆಡಿ ಕಟ್ ಮಾಡಿದ್ದೀವಿ, ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಪ್ಲೀಟಿಂಗ್ ಬಾರ್ಡ್ರ್ ಅಟ್ಯಾಚ್ ಮಾಡಿತಾ ಇದ್ದಾನೆ. ಎಸ್, ಅಟ್ಯಾಚ್ ಆದಮೇಲೆ ಮತ್ತೆ ಪ್ಲೀಟಿಂಗ್ ಶುರು ಮಾಡ್ತೀವಿ. ಪ್ಲೀಟಿಂಗ್ ಆದಮೇಲೆ ಮತ್ತೆ ಐರನ್ ಆಗುತ್ತೆ. ಕಾಂಬಿನೇಷನ್ ಹೆಂಗೆ ಬರುತ್ತೆ ನೋಡೋಣ. ಪುಟ್ ಇಸ್ ರೆಡಿ. ನನಗಂತೂ ತುಂಬ ಇಷ್ಟ ಆಯಿತು, ಪರ್ಪಲ್ ಆ್ಯಂಡ್ ಆರೆಂಜ್ ಕಾಂಬಿನೇಷನು. ಇನ್ನೊಂದು ಪರ್ಪಲ್ ಆ್ಯಂಡ್ ಲ್ಯಾವೆಂಡರ್, ಅದು ಇನ್ನೂ ರೆಡಿ ಆಗ್ತಾ ಇದೆ, ನೋಡೋಣ. ಆ್ಯಂಡ್ ಇದು ಬಂದುಬಿಟ್ಟು ಕಲಿ ಕಟ್ಟಿಂಗ್, 6 ಪೀಸ್ 12 ಪೀಸ್ 8 ಪೀಸ್ ಆ ಥರ ಇರುತ್ತಲ್ಲ, ಇದು ಕಲಿ ಕಟ್ಟಿಂಗ್ ಅಂತ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಪ್ಲೀಟಿಂಗ್ ಅಂದರೆ ಏನು, ಸೊ ಐರನ್ಡ್ ಪ್ಲೀಟ್ಸ್ ಬರೋವಂಥ ಲೆಹೆಂಗಾ ಯಾವುದು, ಕಲಿ ಕಟ್ಟಿಂಗ್ ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ಡ್ರೆಸ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಇವಾಗ ನಾನು ಎಷ್ಟು ರೆಡಿ ಆಗುತ್ತೆ ಎಲ್ಲದನ್ನೂ ಡ್ರೆಸ್ನ ನಾನು ತೋರಿಸ್ತೀನಿ. ಆ್ಯಂಡ್ ಅವರು ಟ್ರಯಲ್ ಕೂಡ ಬಂದಿದ್ದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಲೆಹೆಂಗಾನು ರೆಡಿ ಆಗಿದೆ, ಇವಾಗ ಹಾಕಿದ್ದೀನಿ ಡಮ್ಮಿಗೆ. ವಾವ್, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್ ಅಲ್ಲ. ಹೌ ಮೆನಿ ಆಫ್ ಯು ಲೈಕ್ ಡಿಟ್, ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳಿ. ಬೆಸ್ಟ್ ಕಮೆಂಟ್ಸ್ಗೆ ಇವಾಗ 4-5 ಡಿಸೈನ್ ಹಾಕಿರ್ತೀನಲ್ವಾ, ಬೆಸ್ಟ್ ಡಿಸೈನ್ಗೆ ದರ್ ಇಸ್ ಅ ಗಿವ್ ಅವೇ. ಸೊ ಇದಕ್ಕೆ ಮಷಿನ್ ವರ್ಕ್ ಮಾಡಿರೋದು, ಸಿಂಪಲ್ಲಾಗಿ, ಹ್ಯಾಂಡ್ ವರ್ಕ್ ಏನು ಮಾಡಿಲ್ಲ. ದುಪಟ್ಟಾಗೂ ಕೂಡ ಸಿಂಪಲ್ಲಾಗಿ ಮಷಿನ್ ವರ್ಕ್ ಮಾಡಿರೋದು. ಇದು ಬಾಕ್ಸ್ ಫ್ಲೀಟಿಂಗ್, ಐ ಮೀನ್ ಐರನ್ ಪ್ಲೀಟ್ಸ್ ಬರುತ್ತಲ್ಲ, ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೆ, ಬಟ್ ವರ್ತ್ ಇಟ್. ದಿಸ್ ಇಸ್ ದ ಕಾಂಬಿನೇಷನ್. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ನನಗೆ. ಬೆಸ್ಟ್ ಕಮೆಂಟ್ಗೆ ಗಿವ್ ಅವೇ ಇದೆ. ದರ್ ಇಸ್ ಅ ಗಿಫ್ಟ್ ಫ್ರಮ್ ಮೈ ಸೈಡ್. ಸೊ ಇದು ಮಧುಬಾಲ ಕಟ್ಟಿಂಗು, ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪ್ಲೀಟಿಂಗ್, ಐರನ್ ಪ್ಲೀಟ್ ಆಗಿರೋವಂಥದ್ದು. ಈ ಸಾರೀಸ್ ಎಲ್ಲ ಬಂದಿದೆ, ಫಾಲ್ಸು ಕುಚ್ಚಿಂದ ಒಳಗಡೆ ಇಟ್ಕೋಬೇಕು. ಇವಾಗ ಇನ್ನೊಂದು ಬ್ಲೌಸ್ ಬಂದಿದೆ, ಇದು ಅರ್ಜೆಂಟ್ ಇದೆ ಬ್ಲೌಸು. ಮೇ ಬಿ ನಾನೇ ಹೋಗಿ ಸೆಮಿಂಗ್ ಮಾಡಬೇಕಾಗತ್ತೆ. ಹ್ಯಾಂಡ್ ವರ್ಕ್ ಬ್ಲೌಸ್ ಇದು. ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು, ಪರ್ಪಲ್ ಆ್ಯಂಡ್ ಪೀಚು. ಹ್ಯಾಂಡ್ ವರ್ಕು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಇನ್ನೂ ಒಬ್ರದ್ದು ಎಂಗೇಜ್ಮೆಂಟ್ಗೆ ಅಂತ ಹೊಲಿಸ್ಕೊಂಡಿದ್ದು, ಸತ್ಯನಾರಾಯಣ ಕಥೆ ಪೂಜೆಗೆ ಅಂತ ಕೊಟ್ಟಿದ್ದು. ನಾನು ರೆಗ್ಯುಲರ್ ಕಸ್ಟಮರ್ಸ್ದೆಲ್ಲ ಡಿಸೈನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವೀಕಲ್ಲೇ ನಾನು ಮಾಡಿದ್ದು. ಇನ್ನೂ ತುಂಬ ಇತ್ತು, ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇಲ್ಲ. ದಿಸ್ ಇಸ್ ಮೈ ಪರ್ಸ್ನಲ್ ಫೇವ್ರೇಟ್. ಸಾರಿನೂ ಕೂಡ ತುಂಬ ಚೆನ್ನಾಗಿದೆ, ಕಂಚಿ ಸಾರಿ, ಹೆವಿ ರೇಂಜ್ದು ಸ್ಯಾರಿ ಅನಿಸುತ್ತೆ ಅದು. ಅದಕ್ಕೆ ಜರ್ದೋಸಿ ವಿತ್ ನಾಟ್ ವರ್ಕಲ್ಲಿ ವರ್ಕ್ ಮಾಡಿದ್ದೀವಿ.
ಇದು ಅರ್ಜೆಂಟಲ್ಲಿ ಕಸ್ಟಮರ್ ಹೊಲಿಸ್ಕೊಂಡಿದ್ದು, ಅವರೇ ಫೋಟೋ ಕಳಿಸ್ತೀನಿ ಅಂತಂದರು, ಕಳಿಸಿದ್ದಾರೆ. ನಮ್ರತಾ ಅಂತ ಅಂದ್ಬಿಟ್ಟು ನನ್ನ ಕ್ಲೈಂಟು. ಶೀಸ್ ಲುಕಿಂಗ್ ಸೋ ಗುಡ್ ಅಲ್ವಾ. ಇದು ಕೂಡ ಸ್ಯಾರಿಯಿಂದನೇ ಮಾಡಿದ್ದು. ಇದನ್ನು ನಾನು ತೋರ್ಸೋಕ್ಕಾಗಲ್ಲ ಅಂದ್ಕೊಂಡೆ, ಬಿಕಾಸ್ ಕಸ್ಟಮರ್ಗೆ ತುಂಬ ಅರ್ಜೆಂಟ್ ಇತ್ತು. ದುಪ್ಪಟ್ಟನೂ ಅವರೇ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಮಷಿನ್ ವರ್ಕ್, ಸಿಂಪಲ್ಲಾಗಿ ಮಷಿನ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಐರನ್ ಪ್ಲೇಟ್. ಇದು ಕ್ಯಾನ್ಕೇನೂ ಹಾಕಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್. ಐ ಥಿಂಕ್ ಈ ಥರ ಸಾರಿಗಳು 2000 ರೇಂಜಲ್ಲೆಲ್ಲ ಸಿಗುತ್ತೆ, ಬಟ್ ಲೈಟ್ ವಿತ್ ಡಾರ್ಕ್ ಕಾಂಬಿನೇಷನ್ ಬಾರ್ಡ್ರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ಸ್ ಎಲ್ಲ ನಿಮಗೆ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹೇಗೆ ನಾನು ಬುಟಿಕ್ಸ್ ಶುರು ಮಾಡಿದೆ, ಒಂದು ಬುಟಿಕ್ ಶುರು ಮಾಡೋಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ, ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನೇನೋ ತುಂಬ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅಂತಲ್ಲ, ಬಟ್ ವಾಟ್ ಎವರ್ ಐ ಹ್ಯಾವ್ ಡನ್ ನಾನು ಅದನ್ನು ಶೇರ್ ಮಾಡ್ತೀನಿ. ಇವತ್ತಿಂದು ಲೆಹೆಂಗಾಸ್ಗಳಲ್ಲಾಗಲಿ ಬ್ಲೌಸ್ಗಳು ಒಂದು 2-3 ಡಿಸೈನ ಶೇರ್ ಮಾಡಿರ್ತೀನಿ. ಅದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಬೆಸ್ಟ್ ಕಮೆಂಟ್ಗೆ ದೆರ್ ಈಸ್ ಅ ಗಿವ್ ಅವೇ, ಒಂದು ಗಿಫ್ಟು ನನ್ನ ಕಡೆಯಿಂದ ಇರುತ್ತೆ. ಪ್ಲೀಸ್ ಫಾಲೋ ಮೀ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.